ವೈಡ್ಲಿ ಡಾಟ್ ಇನ್ ಸಂಸ್ಥೆಯ ಒಂದು ಸಂಯೋಗದಲ್ಲಿ ಬರುವ 11 ಮತ್ತು 12ನೇ ತಾರೀಕಿನ ದಿವಸ ಬಂಜಾರ ಭವನದಲ್ಲಿ ಒಂದೇ ಸೂರಿನಡೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರಗಳ ಒಂದು ಸಂಸ್ಥೆಗಳು ಜೊತೆಯಲ್ಲಿ ಸ್ಕಿಲ್ ಇಗ್ನೈಟ್ 2020-25 ಒಂದು ಎಕ್ಸಿಬಿಷನ್ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಎಕ್ಸಿಬಿಷನ್ನಲ್ಲಿ ತರಬೇತಿ ಕೇಂದ್ರಗಳು ಬರ್ತಾ ಇದ್ದಾವೆ. ಸುಮಾರು 25ರಿಂದ 30 ಕೌಶಲ್ಯ ತರಬೇತಿ ಸಂಸ್ಥೆಗಳು ಬಂದು ನಮ್ಮ ಭಾಗದ ಈ ಒಂದು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ನಿರುದ್ಯೋಗಿಗಳಿಗೆ ಸಹಾಯವಾಗುವಂಥ ತರಬೇತಿ ಸುಮಾರು 15 ದಿವಸ, 1 ತಿಂಗಳು, 90 ದಿವಸದ ಒಂದು ಕೋರ್ಸ್ಗಳಿರ್ತವೆ. ಇದರ ಒಂದು ಬಗ್ಗೆ ತರಬೇತಿ ನೀಡುವ ಒಂದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ಆ ತರಬೇತಿ ಪಡ್ಕೊಂಡು ಅವರು ಸ್ವಂತವಾಗಿ ಕೆಲಸ ಮಾಡ್ಬೋದು. ಇಲ್ಲಾಂದರೆ ಅದರ ತಕ್ಕಂಗೆ ಯಾವ ಸಂಸ್ಥೆಗಳು ಎಲ್ಲಿ ಒಂದು ಪ್ಲೇಸ್ಮೆಂಟ್ಸ್ ಮಾಡಿಕೊಡ್ತಾರೆ ಅಲ್ಲಿ ಹೋಗಿ ಕೆಲಸ ಕೂಡ ಮಾಡ್ಬೋದು. ಇದು ನಮ್ಮ ಭಾಗದ ಒಂದು ನಿರುದ್ಯೋಗಿತನ ಹೋಗಿಸ್ಬೇಕಂತಂಬ ಒಂದು ಪ್ರಯತ್ನ ನಮ್ಮದಾಗಿದೆ. ಅವತ್ತಿನ ದಿವಸ ವೈಡ್ಲಿ ಡಾಟ್ ಇನ್ ಸಂಸ್ಥೆ ಒಂದು ಲೋಕಲ್ ಆ್ಯಪ್ ಕೂಡ ಲಾಂಚ್ ಮಾಡ್ತಾಯಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮಂತ್ರಿಗಳಾದಂಥ ಸ್ಕಿಲ್ ಮಂತ್ರಿಗಳಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ಸರ್ಕಾರದ MSME ಮಂತ್ರಿಗಳಾದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಫೌಜಿಯಾ ತರನ್ನಂ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಆತ್ಮವಿಶ್ವಾಸ ಮೂಡಿಸುವಂಥ ಒಂದು ಮೋಟಿವೇಶ್ನಲ್ ಸ್ಪೀಚ್ ಶ್ರೀ ಮಹೇಶ್ ಮಾಷಾಳ್ ಅವರ ಕಡೆಯಿಂದ ಆಗ್ತಾಯಿದೆ. ಈ ಒಂದು ಎಲ್ಲ ಕಾರ್ಯಕ್ರಮ ಮೊದಲನೇ ದಿವಸ ಆಗ್ತಾಯಿವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಾಲಾ ಕಾಲೇಜುಗಳ ಇನ್ಸ್ಟಿಟ್ಯೂಟ್ಸ್ನ ಪ್ರಾಧ್ಯಾಪಕರು ಹಾಗೂ ಶಿಕ್ಷಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ತಾ, ಅದೇ ರೀತಿ 12ನೇ ತಾರೀಕಿನ ದಿವಸ ಕೂಡ ಇದೇ ರೀತಿ ಒಂದು ಕಾರ್ಯಕ್ರಮಗಳಿರ್ತವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಇದೆಲ್ಲ ಉಚಿತವಾಗಿ ಪ್ರವೇಶ ಇರುತ್ತೆ. ತಾವೆಲ್ಲರೂ ಬಂದು ಈ ಒಂದು ಎಕ್ಸಿಬಿಷನ್ ಸಕ್ಸಸ್ಗೊಳಿಸ್ಬೇಕಂತ ನಾನು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹಾಗೂ ವೈಡ್ಲಿ ಡಾಟ್ ಇನ್ ಸಂಸ್ಥೆಯ ಪರವಾಗಿ ನಾನು ಕಲಬುರಗಿ ಹಾಗೂ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ತೀನಿ.